ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ದಿ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ನಿಷ್ಪುತ. ಆಫ್ಟರ್ ಅ ಲಾಂಗ್ ಟೈಮ್ ನಾನಿವತ್ತು ಕುಕ್ಕಿಂಗ್ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಲಿಲ್ಲ, ಸೊ ಅವರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಇವತ್ತಿಂದ ನನ್ನ ಬ್ಲಾಗ್ಸ್ ಡೈಲಿ ಸ್ಟಾರ್ಟ್ ಆಗ್ತದೆ. ವೀಕಲ್ಲಿ 1-2 ಟೈಮ್ಸ್ ಅಂದರೆ ನಾನು ಬ್ಲಾಗ್ಸ್ ಸ್ಟಾರ್ಟ್ ಮಾಡ್ತೀನಿ. ಆ್ಯಂಡ್ 1 ಇಯರ್ ಸ್ಟಾಪ್ ಮಾಡಿದ್ದೆ. ಸೊ ಆಫ್ಟರ್ 1 ಇಯರ್ ಪುನಃ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಿಮ್ಮೆಲ್ಲರ ಸಪೋರ್ಟ್ ನನಗೆ ಬೇಕು. ಇವತ್ತು ನಾನು ಒಳ್ಳೆ ರೆಸಿಪಿಯೊಂದಿಗೆ ನಿಮ್ಮ ಜೊತೆ ಬಂದಿದ್ದೀನಿ. ಪ್ರಾನ್ಸ್ ಯಾರಿಗೆ ಇಷ್ಟ ಇಲ್ಲ ಅಂತ ಹೇಳಿ, ನಮ್ಮ ಮಂಗಳೂರು ಕಡೆ ಎಟ್ಟಿ ಅಂತ ಹೇಳ್ತಾರೆ. ಸೊ ಇದರಲ್ಲಿ ಎಲ್ಲರಿಗೂ ಕೂಡ ಇಷ್ಟನೇ, ಸೀ ಫುಡ್ಡಲ್ಲಿ ಮೇನ್ ಇದು. ಇವತ್ತು ನಾನು ಇದರಲ್ಲಿ ಪ್ರಾನ್ಸ್ ಮಸಾಲ ಹೇಗೆ ಮಾಡೋದು ಅಂತ ನಾನು ನಿಮ್ಮ ಜೊತೆ ಹೇಳಿಕೊಡ್ತೀನಿ. ಏನಿಲ್ಲ, ಸಿಂಪಲ್ಲಾಗಿ ಪ್ರಾನ್ಸ್ ಮಸಾಲ ಹೇಗೆ ಮಾಡೋದು ಅಂತ ನೋಡೋಣ. ಸ್ವಲ್ಪ ಎಣ್ಣೆ ಬಿಸಿ ಮಾಡಬೇಕು. ನಾವು ಜಾಸ್ತಿ ಕೊಕೊನಟ್ ಆಯಿಲ್ ಯೂಸ್ ಮಾಡೋದು, ಸೊ ಹಾಗಾಗಿ ಕೊಕೊನಟ್ ಆಯಿಲ್ ಹಾಕ್ತಾ ಇದ್ದೀವಿ. ನಾನು ತಗೊಂಡಿರೋದು ಖಾಲಿ ಅರ್ಧ kg ಪ್ರಾನ್ಸ್. ಸೊ ಆ ಪ್ರಾನ್ಸಲ್ಲಿ ಈಗ ಮಾಡ್ತಾ ಇರೋದು. ಸ್ವಲ್ಪ ಇದು ಬಿಸಿ ಆದ ನಂತರ ಇದಕ್ಕೆ ನಾನು ಆನಿಯನ್ ಹಾಕ್ತಾ ಇದ್ದೀನಿ, ಈರುಳ್ಳಿ. ನಾನು ಟೋಟಲಾಗಿ 2 ಈರುಳ್ಳಿ ತಗೊಳ್ತೀನಿ. ಅಂತ ಹೇಳಿದರೆ ಈರುಳ್ಳಿ ಮಸಾಲೆಗೆ ಹಾಕಿದಷ್ಟು ತುಂಬ ಚೆನ್ನಾಗಿರ್ತದೆ, ಸೊ ಅದಕ್ಕೋಸ್ಕರ. ಇದೊಂದು ಸ್ವಲ್ಪ ಕಂದು ಬಣ್ಣ ಬರ್ತದೆ, ಬ್ರೌನ್ ಕಂದು ಕಲರ್ ಬರದೆ ತನಕ ಒಂಚೂರು ಫ್ರೈ ಮಾಡಿದ್ರೆ ಸಾಕು. ಆನಂತರ ಇದಕ್ಕೆ ಸ್ವಲ್ಪ ಶುಂಠಿ, ಆನಂತರ ಬೆಳ್ಳುಳ್ಳಿ, ಆನಂತರ ಹಸಿಮೆಣಸು ಇಷ್ಟು ಹಾಕಿಕೊಂಡು ಅದರ ಹಸಿ ವಾಸನೆ ಹೋಗೋ ತನಕ ಅದನ್ನು ಫ್ರೈ ಮಾಡ್ತಾ ಇರಬೇಕು. ತುಂಬ ಟೈಮ್ ಆದ ನಂತರ ನಾನು ಇವತ್ತು ವ್ಲಾಗ್ಸ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಸಿಕ್ಕಾಪಟ್ಟೆ ಖುಷಿ ಆಗ್ತಿದೆ. ಆ್ಯಂಡ್ ಇನ್ನೂ ಕೂಡ ಮಾಡಬೇಕು, ಇನ್ನೂ ಕೂಡ ಸಬ್ಸ್ಕ್ರೈಬರ್ಸ್ ಆಗಬೇಕಂತಂದು ಇನ್ನೂ ಕೂಡ ವೀಡಿಯೋಸ್ ನಾನು ಹಾಕ್ತೀನಿ. ನಿಮ್ಮೆಲ್ಲರ ಸಪೋರ್ಟ್ ನನಗೆ ಬೇಕು. ಇನ್ನೂ ಕೂಡ ಸ್ಪೆಷಲ್ ಆಗಿರುವಂತಹ ಕುಕಿಂಗ್ ವೀಡಿಯೋಸ್ ನಾನು ಹಾಕ್ತಾ ಇರ್ತೀನಿ. ಆಲ್ಮೋಸ್ಟ್ ಕಂದು ಬಣ್ಣಕ್ಕೆ ಬಂದಿದೆ. ಸೊ ಇದಕ್ಕೆ ನಾನೀಗ ಶುಂಠಿ, ಹಸಿಮೆಣಸು, ಇಲ್ಲಿ ನಾನು 3 ಹಸಿಮೆಣಸು ತೊಗೊಂಡಿದ್ದೀನಿ. ಆನಂತರ ಒಂದು ಅರ್ಧದಷ್ಟು ಶುಂಠಿ ತೊಗೊಂಡಿದ್ದೀನಿ. ಆನಂತರ 1 ಇಡಿಯಷ್ಟು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಅಂದರೆ ಬೆಳ್ಳುಳ್ಳಿಯನ್ನು ನಾನು ಕಟ್ ಮಾಡಲಿಲ್ಲ, ಅಂದರೆ ಅದನ್ನು ನಾನು ಜಜ್ಜಿ ಅದನ್ನು ನಾನು ಇದು ಮಾಡಿದ್ದೀನಿ.
ಅದರ ಹಸಿ ವಾಸನೆ ಹೋಗೋ ತನಕ ಅಂತ ಹೇಳಿದ್ರೆ ಹಸಿ ಮೆಣಸಿದಾಗಿರ್ಬೋದು ಅದರ ಫ್ಲೇವರ್ ಬರೋ ತನಕ ಹೀಗೆ ಫ್ರೈ ಮಾಡ್ತಾ ಆದ ನಂತರ ಇದಕ್ಕೆ ನಾನೀಗ ಪ್ರಾನ್ಸ್ ಹಾಕ್ತಾ ಇದ್ದೀನಿ. ಹಾಫ್ kg ಅಷ್ಟು ಪ್ರಾನ್ಸ್ ತಗೊಂಡಿದ್ದೆ. ಸೊ ಆ ಹಾಫ್ kg ಪ್ರಾನ್ಸನ್ನು ಹಾಕಿ ಹಾಕಿದ್ದೀನಿ. ಈಗ ಪ್ರೌನ್ಸ್ ಹಾಕಿದ ನಂತರ ಸ್ವಲ್ಪ ಅರ್ಧ ಸ್ಪೂನ್ ಅಷ್ಟು ಅರಿಶಿಣ ಹುಡಿ, ಅದೇ ರೀತಿ ಅಷ್ಟು 1 ಸ್ಪೂನ್ ಅಷ್ಟು ಜೀರಿಗೆ, ಅರ್ಧ ಸ್ಪೂನ್ ಅಷ್ಟು ಗರಂ ಮಸಾಲ, ಅದೇ ರೀತಿ 1.5 ಸ್ಪೂನ್ ಅಷ್ಟು ನಾನು ಕೊತ್ತಂಬರಿ ಹಾಕ್ತಾ ಇದ್ದೇನೆ. ಕೊತ್ತಂಬರಿದು ಹುಡಿ, ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಯಾಕಂತ ಹೇಳಿದ್ರೆ ಪ್ರಾನ್ಸ್ ಮಸಾಲನ ಎಳಿಬೇಕಂತ ಹೇಳಿದ್ರೆ ಈ ರೀತಿ ಮಿಕ್ಸ್ ಮಾಡಿ ಇಡಬೇಕು. ಆನಂತರ ಇದು ನಾನು ಕಾಶ್ಮೀರಿ ಚಿಲ್ಲಿ ಪೌಡರ್ ತಗೊಂಡಿದ್ದೀನಿ. ಅದನ್ನು ನಾನೊಂದು 2 ಸ್ಪೂನ್ ಅಷ್ಟು ಹಾಕ್ತಾ ಇದ್ದೇನೆ. ಸಿಂಪಲ್ ಆಗಿ ಮಾಡ್ಬೋದು, ಇಲ್ಲಾಂದ್ರೆ ಬೇರೆ ಟೈಪಲ್ಲಿ ಮಾಡ್ಬೇಕಂತಂದ್ರೆ ಮೆಣಸು, ಕೊತ್ತಂಬರಿ, ಅರ್ಧ ಜೀರಿಗೆ ಅವನ್ನೆಲ್ಲ ಕಳೆದ್ಬಿಟ್ಟು ಕೆಲವರು ಮಾಡ್ತಾರೆ. ಸೊ ಇದು ಒಂದು 10 ಮಿನಿಟ್ಸಲ್ಲಿ ಆಗುವಂಥ ಪ್ರಾನ್ಸ್ ಮಸಾಲ. ತಿಂಡಿ ಕೂಡ ಟೇಸ್ಟ್ ಆಗಿರ್ತದೆ. ಒಂದು ರೋಟಿ ಜೊತೆ ಆಗಿರ್ಬೋದು, ರೈಸ್ ಜೊತೆ ಆಗಿರ್ಬೋದು, ಸೈಡ್ ಡಿಶ್ ಆಗಿ ನಾವು ಯೂಸ್ ಮಾಡ್ಬೋದು. ರುಚಿಗೆ ತಕ್ಕಷ್ಟು ಉಪ್ಪು ಇಲ್ಲದೆ ಯಾವ ಡಿಶ್ ಕೂಡ ಆಗಲ್ಲ. ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿದ್ದೀನಿ. ಯಾಕಂದರೆ ಇದು ಪ್ರಾನ್ಸ್ ಆಗಿರೋದ್ರಿಂದ ಸ್ವಲ್ಪ ಉಪ್ಪು ಕಮ್ಮಿ ಹಾಕೋದೇ ಬೆಟರ್. ಇಲ್ಲಾಂದರೆ ಅದು ಸ್ವಲ್ಪ ಉಪ್ಪು ಜಾಸ್ತಿ ಆಗುತ್ತೆ. ಮತ್ತೆ ನೋಡಿಬಿಟ್ಟು ಇನ್ನೊಂದ್ಸಲ ನಾವು ಹಾಕಿದರೆ ಸಾಕು. ಚೆನ್ನಾಗಿ ಮಿಕ್ಸ್ ಮಾಡಿ ನೋಡಿ, ಈ ರೀತಿಯಾಗಿದೆ. ಒಂದು ಸ್ವಲ್ಪ ಡ್ರೈ ರೀತಿಯಲ್ಲಿ ಆಗಿದೆ. ಕೆಲವೊಬ್ಬರಿಗೆ ಡ್ರೈ ಬೇಡ ಅಂತ ಹೇಳಿದ್ರೆ ನೀವು ಅದನ್ನು ಬೇರೆ ಚೇಂಜ್ ಮಾಡ್ಬೋದು.
ಆಲ್ಮೋಸ್ಟ್ ಆಗಿ ರೆಡಿ ಆಗಿದೆ. ಇದನ್ನು ಸ್ವಲ್ಪ ಹೊತ್ತು, ಇದು ಆಲ್ರೆಡಿ ಬೆಂದಾಗಿದೆ, ಪ್ರಾನ್ಸ್ ಕೂಡ ಆಗಿರ್ಬೋದು, ಎಲ್ಲ ಕರೆಕ್ಟಾಗಿದೆ. ಸೊ ಇಲ್ಲಿಗೆ ಲಾಸ್ಟಿಗೆ ಈಗ ಫೈನಲ್ ಆಗಿ ಕೊತ್ತಂಬರಿ ಸೊಪ್ಪು ಹಾಕಿಬಿಟ್ಟು ಗ್ಯಾಸ್ ಆಫ್ ಮಾಡಿದರೆ ಅಲ್ಲಿಗೆ ಆಗುತ್ತೆ. ಫೈನಲ್ ಆಗಿ ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೀನಿ. ಫೈನಲ್ ಆಗಿ ಪ್ರಾನ್ಸ್ ಮಸಾಲ ರೆಡಿಯಾಗಿದೆ. ಟೇಸ್ಟ್ ಮಾಡುವಂಥ ಟೈಮ್ ಹೇಗೆ ಆಗಿದೆ ಅಂತ. ಬಟ್ ಮನೇಲಿ ಯಾರು ಕೂಡ ಇಲ್ಲ, ಅಮ್ಮ ಇನ್ನೂ ಬರಬೇಕಷ್ಟೆ. ಅವರು ಬಂದ ನಂತರ ಟೇಸ್ಟ್ ಮಾಡಿಬಿಟ್ಟು ಹೇಗಿದೆ ಅಂತ ಹೇಳ್ತೀನಿ. ಬಟ್ ಈಗ ನಾನು ಟೇಸ್ಟ್ ಮಾಡಿಬಿಟ್ಟು ಹೇಳ್ತೀನಿ. ಸ್ವಲ್ಪ ಬಿಸಿ ಇರೋದ್ರಿಂದ ಟೇಸ್ಟ್ ಮಾಡೋದಕ್ಕೆ ಆಗ್ತಿಲ್ಲ. ಬಟ್ ಮಸಾಲ ಒಂದ್ಸಲ ಟೇಸ್ಟ್ ಮಾಡಿಬಿಟ್ಟು ನೋಡೋಣ. ಪ್ರಾನ್ಸ್ ಮಸಾಲ ಸಖತ್ತಾಗಿ ಬಂದಿದೆ. ಆ್ಯಂಡ್ ಮಸಾಲ ಕೂಡ ಆಗಿರ್ಬೋದು, ಚೆನ್ನಾಗಿ ಪ್ರಾನ್ಸ್ ಎಳ್ದಿದೆ. ಸೊ ನೀವು ಕೂಡ ಟ್ರೈ ಮಾಡಿ ಮನೆಯಲ್ಲಿ. ಯಾರೆಲ್ಲ ಟ್ರೈ ಮಾಡಿದ್ದೀರಾ ನನ್ನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಆ್ಯಂಡ್ ಹೀಗೆ ಸಬ್ಸ್ಕ್ರೈಬ್ ಮಾಡ್ತೀರಿ. ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲಿಲ್ಲ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿಗೆ ಈ ವಿಡಿಯೋ ನಾನು ಇಲ್ಲಿ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋನಲ್ಲಿ ಸಿಗ್ತೀನಿ. ನಾನು ನಿಮ್ಮ ಪ್ರೀತಿಯ ನಿಶ್ಮಿತಾ ರಾವ್. ಬಾಯ್.